ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ದೇಶದಲ್ಲಿ ಚಿನ್ನದ ರೇಟ್ ಭಾರಿ ದುಬಾರಿ ಆಗಿದೆ. ಕೈಗೆ ಎಟುಕದ ರೇಂಜ್ ನಲ್ಲಿ ಬೆಳೆದಿದೆ. ಹೀಗಿದ್ರು ನೀವೇನಾದ್ರೂ 2026ಕ್ಕೆ ಚಿನ್ನ ಖರೀದಿಸಬೇಕು ಅಂತ ಪ್ಲಾನ್ ಮಾಡಿದ್ರೆ ಈ ವಿಷಯವನ್ನ ಗಮನವಿಟ್ಟು ಕೇಳಿ. ಇಲ್ಲ ಅಂದ್ರೆ ನೀವು 2026ಕ್ಕೆ ಬರೋ ಈ ಬದಲಾವಣೆಗಳನ್ನ ತಿಳಿದ್ರೆ ಶಾಕ್ ಆಗ್ಬಹುದು. ಸೊ ಹಾಗಾಗಿ ಚಿನ್ನ ಖರೀದಿಸಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ನೀವೇನಾದ್ರೂ ಹತ್ತಿರದಲ್ಲಿ ಗೋಲ್ಡ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಈ ಸುದ್ದಿ ಕೇಳಿ ಶಾಕ್ ಆಗಬಹುದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಚಿನ್ನದ ರೇಟ್ ರಾಕೆಟ್ ವೇಗದಲ್ಲಿ ಮುನ್ನುಗ್ಗಲಿದೆಯಂತೆ. ಇದಕ್ಕೆ ಕಾರಣ ಪ್ರಪಂಚದಾದ್ಯಂತ ಸರ್ಕಾರಗಳು ಮಾಡಿಕೊಂಡಿರೋ ವಿಪರೀತ ಸಾಲ ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಸಿಇಒ ಡೇವಿಡ್ ಟೈಟ್ ಬಾಂಬ್ ಸಿಡಿಸಿದ್ದಾರೆ. ಸುಂಕ ಅಥವಾ ಸಣ್ಣ ಪುಟ್ಟ ಇಶ್ಯೂಸ್ ಅಲ್ಲ, ಇದರ ಹಿಂದೆ ದೊಡ್ಡ ಕಾರಣಗಳಿವೆ ಅಂತ ಅವರು ಟೈಮ್ಸ್ ನೆಟ್ವರ್ಕ್ ಇಂಡಿಯಾ ಎಕನಾಮಿಕ್ ಕಾನ್ಕ್ಲೇವ್ ನಲ್ಲಿ ಭವಿಷ್ಯ ನುಡಿದಿದ್ದಾರೆ. ಮುಂದಿನ ವರ್ಷ ಅಂದ್ರೆ 2026ರ ಹೊತ್ತಿಗೆ ಬಂಗಾರದ ಬೆಲೆ ಊಹಿಸಲು ಆಗದಷ್ಟು ಹೆಚ್ಚಾಗತ್ತೆ ಅಂತ ಡೇವಿಡ್ ಟೈಟ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಮುಖವಾಗಿ 6 ಕಾರಣಗಳನ್ನ ಅವರು ಪಟ್ಟಿ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಚೀನಾ ದೇಶದಲ್ಲಿ ಚಿನ್ನದ ಮೇಲಿನ ನಿಯಮಗಳನ್ನ ಸಡಿಲ ಮಾಡ್ತಿರೋದ್ರಿಂದ ಅಲ್ಲಿ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಲಿದೆಯಂತೆ. ಪ್ರಪಂಚದ ಹಲವು ದೇಶಗಳ ಕರೆನ್ಸಿ ಮೌಲ್ಯ ಕುಸಿತ ಕಾಣ್ತಿದೆ. ಇದರ ಜೊತೆಗೆ ಯುದ್ಧದ ಭೀತಿ, ಪರಮಾಣು ಬಾಂಬ್ ಬೆದರಿಕೆಗಳು ಜನರಲ್ಲಿ ಭಯ ಹುಟ್ಟಿಸಿವೆ. ಹೀಗಾಗಿ ಜನ ತಮ್ಮ ಹಣವನ್ನ ಸೇಫ್ ಆಗಿ ಇಡೋಕೆ ಚಿನ್ನದ ಕಡೆ ಮುಖ ಮಾಡ್ತಿದ್ದಾರೆ. ಜಾಗತಿಕವಾಗಿ ಏನೇ ಗಲಾಟೆ ಆದ್ರೂ ಚಿನ್ನ ಮಾತ್ರ ಸೇಫ್ ಅನ್ನೋದು ಜನರ ನಂಬಿಕೆ. ಇನ್ನೊಂದು ಮೇನ್ ರೀಸನ್ ಅಂದ್ರೆ ಹಲವು ದೇಶಗಳು ತಾವು ದುಡಿಯೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ ಅಂತೆ. ಬ್ರಿಟನ್ ನಂತಹ ದೊಡ್ಡ ದೇಶಗಳೇ ಖರ್ಚು ತೂಗಿಸೋಕೆ ಪರದಾಡ್ತಾ ಇದೆ. ಸರ್ಕಾರಗಳ ಮೇಲೆ ಸಾಲದ ಹೊರೆ ಇರೋವರೆಗೂ ಚಿನ್ನದ ಬೆಲೆ ಏರುತ್ತಲೇ ಇರುತ್ತೆ. ಜನರಿಗೆ ಸರ್ಕಾರದ ಮೇಲಿನ ನಂಬಿಕೆಗಿಂತ ಹಳದಿ ಲೋಹದ ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಇದೆಯಂತೆ. ಇದು ನಿಜಕ್ಕೂ ಎದೆ ನಡಗಿಸೋ ವಿಷಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಟೈಟ್ ಅವರ ಲೆಕ್ಕಾಚಾರದ ಪ್ರಕಾರ 2026ಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಜೌನ್ಸ್ ಚಿನ್ನಕ್ಕೆ $6,000 ಆಗ್ಬಹುದಂತೆ. ಇದನ್ನ ನಮ್ಮ ರೂಪಾಯಿಗೆ ಲೆಕ್ಕ ಹಾಕಿದ್ರೆ 10 ಗ್ರಾಂ ಚಿನ್ನದ ಬೆಲೆ ಸುಮಾರು $1,92,800 ಆಗತ್ತೆ. ಕೇಳೋಕೆ ಶಾಕ್ ಆದ್ರೂ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಇದು ಅಸಾಧ್ಯ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಬಿಡಿ. ಬರೀ ಜನಸಾಮಾನ್ಯರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ದೇಶಗಳ ರಿಸರ್ವ್ ಬ್ಯಾಂಕ್ಗಳು ಕೂಡ ಟನ್ ಗಟ್ಲೆ ಚಿನ್ನವನ್ನ ಖರೀದಿಸಿ ತಮ್ಮ ಖಜಾನೆ ತುಂಬಿಸ್ಕೊಳ್ತಾ ಇದೆಯಂತೆ. ಡಾಲರ್ ನಂಬ್ಕೊಂಡು ಕೂರೋದು ಕಷ್ಟ ಅಂತ ಅವರಿಗೂ ಗೊತ್ತಾಗಿರ್ಬೇಕು. ಹೀಗೆ ಬ್ಯಾಂಕ್ಗಳು ಮತ್ತು ಜನ ಇಬ್ರು ಮುಗಿಬಿದ್ದು ತಗೊಳ್ತಿರೋದ್ರಿಂದ ಬೆಲೆ ಕಮ್ಮಿ ಆಗೋ ಚಾನ್ಸೇ ಇಲ್ಲ. ಕಳೆದ 10 ವರ್ಷಗಳಿಂದ ದೇಶದ ಆರ್ಥಿಕತೆಯ ನಾಡಿ ಮಿಡಿತಾ ಇರುವಲ್ಲಿ ಟೈಮ್ಸ್ ನೆಟ್ವರ್ಕ್ ಇಂಡಿಯಾ ಎಕನಾಮಿಕ್ ಕಾನ್ಕ್ಲೇವ್ ದೊಡ್ಡ ಹೆಸರು ಮಾಡಿದೆ. ಈ ಸಲ 11ನೇ ಆವೃತ್ತಿಯಲ್ಲಿ ಜಾಗತಿಕ ಆರ್ಥಿಕ ಸವಾಲುಗಳನ್ನು ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಸರ್ಕಾರದ ಪಾಲಿಸಿಗಳ ಮೇಲೂ ಇದು ಪ್ರಭಾವ ಬೀರುತ್ತೆ. ಒಟ್ನಲ್ಲಿ ದಿನೇ ದಿನೇ ಚಿನ್ನದ ರೇಟ್ ಜಾಸ್ತಿ ಆಗ್ತಿರೋದಂತೂ ಸತ್ಯ. ನೀವು ಕೂಡ ಏನಾದ್ರೂ ಚಿನ್ನ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಜಾಗರೂಕತೆಯಿಂದ ಯೋಚನೆ ಮಾಡಿ ನಂತರ ಚಿನ್ನದ ಮೇಲೆ ಹೂಡಿಕೆ ಮಾಡಿ.